ಹಾಯ್ ಹಲೋ ನಮಸ್ಕಾರ. ಇವತ್ತು ಕ್ರಿಸ್ಪಿ ಆಗಿರೋ ಮತ್ತು ಒಳಗಡೆಯಿಂದ ಜ್ಯೂಸಿ ಆಗಿರೋ ಕಾಯಿ ಕರ್ಗಡ್ಬುನ ಮಾಡೋಣ. ಅದಕ್ಕೆ ಫಸ್ಟ್ ಹಿಟ್ಟು ಕಲಿಸ್ಕೊಳಕ್ಕೆ 1 ಕಪ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ. ಒಂದೇ ಸತಿ ಭಾಳ ನೀರು ಹಾಕ್ಕೊಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಹಿಟ್ಟನ್ನ ಕಲಿಸ್ಕೊಳ್ಳಿ. ಹಿಟ್ಟೆಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆನಾದರೂ ಹಿಟ್ಟನ್ನ ನೆನೆಯೋಕ್ಕೆ ಇಡಿ. ಸ್ವಲ್ಪ ಹಾಕ್ಕೊಳ್ಳಿ, ಎಣ್ಣೆ ಭಾಳ ಬೇಡ, ಸ್ವಲ್ಪ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಳಿ. ಈಗ ಅದರೊಳಗಡೆ ಹೂರಣನ ಮಾಡಲಿಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ 3/4 ಕಪ್ನಷ್ಟು ಬೆಲ್ಲ ತೊಗೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷದಲ್ಲೆಲ್ಲ ಬೆಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಚೆನ್ನಾಗಿ ಎಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಕೂಡ್ಕೊಂಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಪ್ಯಾನ್ನ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ. ಈಗ ಹೂರಣ ರೆಡಿಯಾಗಿದೆ, ಎತ್ತಿಟ್ಕೊಳ್ಳಿ. ಈಗ ಒಂದು ಪೇಸ್ಟ್ ಅಥವಾ ಗಮ್ನ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ದಂಗೆ ತೆಳುವಾಗಿ ಒಂದು ಪೇಸ್ಟ್ ಥರ ಮಾಡಿ ರೆಡಿ ಇಟ್ಕೊಳ್ಳಿ. ಈಗ ಕಲಸಿಟ್ಟಿರೋ ಹಿಟ್ಟಲ್ಲಿ ಒಂದು ಸಣ್ಣ ಉಂಡೆನ ತೊಗೊಂಡ್ಬಿಟ್ಟು ಕೈ ಮಧ್ಯದಲ್ಲಿ ಅದನ್ನು ರೌಂಡಾಗಿ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಉಂಡೆನ ತೊಗೊಂಡ್ಬಿಟ್ಟು ಒಣ ಹಿಟ್ಟಲ್ಲಿ ಹತ್ಕೊಂಡು ಸಣ್ಣದಾಗಿ ಒಂದು ರೌಂಡಾಗಿರೋ ಎಲೆನ ಉತ್ಕೊಳ್ಳಿ. ಎಲ್ಲ ಎಲೆಗಳನ್ನ ಒಂದೇ ಸತಿ ಉದ್ದಿ ರೆಡಿಯಾಗಿ ಇಟ್ಕೊಳ್ಳಿ. ಈಗ ಹೂರಣನೂ ಅಷ್ಟೇ ಸಣ್ಣ ಸಣ್ಣದು ಬಾಲ್ ಸೈಜ್ ಮಾಡಿಕೊಂಡು ಇವನು ಸ್ವಲ್ಪ ಉದ್ದ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಈಗ ನಾವು ಉದ್ದಿರೋ ಒಂದೆಲ್ಲನ ತೊಗೊಂಡ್ಬಿಟ್ಟು ಮೈದಾ ಹಿಟ್ಟಿನ ನೀರಿರುತ್ತಲ್ವ ಅದನ್ನು ಸುತ್ತ ಹಚ್ಕೋಬೇಕು. ಕೈ ಬೆರಳಿನಿಂದ ಹಚ್ಕೊಂಡು ಮಧ್ಯದಲ್ಲಿ ಹೂರಣ ಇಟ್ಬಿಟ್ಟು 2 ಬೆರಳುಗಳಿಂದ ಈ ರೀತಿ ಒತ್ಕೊತ ಸೀಲ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ, ಈ ರೀತಿ 2 ಕೈ ಬೆರಳುಗಳಿಂದ 2 ಕಡೆ ಪ್ರೆಸ್ ಮಾಡಿದರೆ ಸೀಲ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಸೀಲ್ ಮಾಡಿ ಒಂದು 10-15 ಒಂದೇ ಸತಿ ಮಾಡಿಟ್ಕೊಂಡು ಆಮೇಲೆ ನೀವು ಕರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಕಾದಿರೋ ಎಣ್ಣೆಗೆ ನಾವು ಮಾಡಿಟ್ಟಿರೋ ಕರ್ಗೆಡ್ಬನ್ನ ಹಾಕಿ ಹೈ ಫ್ಲೇಮಲ್ಲಿ ಕರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಕರೆದ್ರೆ ಮೇಲ್ಗಡೆ ಸಾಫ್ಟಾಗಿರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡ್ರೆ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಹೂರಣ ಎಲ್ಲ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ. ನೀವು ಫುಲ್ ಹೈ ಫ್ಲೇಮಾಗೆ ಕರ್ಕೊಂಡ್ರೆ ಮೇಲ್ಗಡೆನೂ ಸಾಫ್ಟಾಗಿರುತ್ತೆ. ಈಗ ಇವಾಗಿದ್ದಾವೆ, ಒಂದು ಪ್ಲೇಟಿಗೆ ತಕ್ಕೊಂಬಿಡಿ. ನಿಮಗೆ ರೆಸಿಪಿನ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.